ವಾರ್ತೆಗೆ ಸ್ವಾಗತ. ರೀಲ್ ಮಾಡೋರಿಂದ ರಿಯಲ್ ಸಹಾಯ. ಕೂಲ್ ಡ್ರಿಂಕ್ ಅಂಗಡಿಯ ಕಾವ್ಯಾತ್ಮಕ ಕಥೆ. ಮಕ್ಕಳಿಗೆ ಮೊಬೈಲ್ ನಿಷೇಧ ಕುರಿತು ವಿಶ್ಲೇಷಣೆ. ಸದ್ದು ಮಾಡ್ತಿರೋ ಸೀಪ್ಲೇನ್ ಯೋಜನೆ. ಇದಿಷ್ಟು ಹೈಲೈಟ್ಸ್ ಜೊತೆಗೆ ಬಂದಿದ್ದೀನಿ ನಾನು ಸುದೀಕ್ಷಾ ಜೈನ್. ಇದೀಗ ಹೆಡ್ಲೈನ್ಸ್. ರೈಡಿಂಗ್ ಹಾದಿಯಲ್ಲಿ ನೂರಾರು ಕುಟುಂಬಕ್ಕೆ ಆಸರೆ. ಅಶಕ್ತರ ಬದುಕಿನಲ್ಲಿ ರೀಲ್ಸ್ ಜೋಡಿ ಮೂಡಿಸಿದೆ ಭರವಸೆ. ಇದು ರೀಲ್ಸ್ ನಿಂದ ರಿಯಲ್ ಹೆಲ್ಪ್ ಮಾಡ್ತಿರೋರ ಕಥೆ. ತಂಪು ಪಾನೀಯದ ಜೊತೆ ಕಾವ್ಯಾಮೃತದ ಸಿಂಚನ. ಫ್ರೆಂಡ್ಸ್ ಜನರಲ್ ಸ್ಟೋರ್ನಲ್ಲಿ ಕವನಗಳ ಹೂರಣ. ಅಂಗಡಿ ಮಾಲೀಕರ ಕಾವ್ಯ ಪ್ರೀತಿಗೆ ಫಿದಾ ಆದ ಗ್ರಾಹಕರು. ಡಿಜಿಟಲ್ ಡಿಟಾಕ್ಸ್ ಕ್ರಮಕ್ಕೆ ಮುಂದಾದ ಸರ್ಕಾರ. ಹದಿಹರೆಯದ ಮಕ್ಕಳಲ್ಲಿ ಮೊಬೈಲ್ ಬಳಕೆಗೆ ಕಡಿವಾಣ. ತಜ್ಞರ ಜೊತೆ ಸಮಾಲೋಚನೆ ನಡೆಸಲು ಸಿದ್ಧತೆ. ನೀರಿನಲ್ಲೇ ಲ್ಯಾಂಡ್ ಆಗೋ ಸೀಪ್ಲೇನ್ಗೆ ಚಾಲನೆ. ಕೊಚ್ಚಿ ಲಕ್ಷದ್ವೀಪದ ಮಧ್ಯೆ ಸಂಪರ್ಕ ಸೇತುವಾಗಲು ಸಿದ್ಧತೆ. ಪ್ರವಾಸೋದ್ಯಮಕ್ಕೆ ಹೊಸ ಭಾಷೆ ಬರೆದ ಹೊಸ ಯೋಜನೆ. ಲೈಕ್ಸ್ ಮತ್ತು ರೀಚ್ಗಾಗಿ ಜಾಲತಾಣ ಬಳಸೋರೆ ಹೆಚ್ಚು. ಆದ್ರೆ ಅದೇ ಜಾಲತಾಣವನ್ನ ಬಳಸ್ಕೊಂಡು ಒಂದಷ್ಟು ಜನರ ಲೈಫ್ ಚೇಂಜ್ ಮಾಡೋಂಥವ್ರು ನಮ್ಮ ನಡುವೆ ಇದ್ದಾರೆ. ಇವಾಗ ನಾವು ನೋಡೋ ಸ್ಟೋರಿ ಅಂಥದ್ದೇ ಒಂದು ಹೆಲ್ಪಿಂಗ್ ಜೋಡಿಯ ಬಗ್ಗೆ. ರೀಲ್ಸ್ನಿಂದ ರಿಯಲ್ ಸಹಾಯ ಮಾಡ್ತಿರೋ ಈ ಜೋಡಿ ಯಾರು, ಅವ್ರೇನ್ ಮಾಡ್ತಿದ್ದಾರೆ ನೋಡಿ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಇವತ್ತು ನಾವು ರೈಡಿಂಗ್ ಜೋಡಿ ಜೊತೆ ಇದ್ದೇವೆ. ಇವರು ತಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರ ಮತ್ತೊಂದು ಸೋಷಿಯಲ್ ವರ್ಕಿಗೆ ನಾವು ಕೂಡ ಇವತ್ತು ಸಾಕ್ಷಿಯಾಗಲಿದ್ದೇವೆ. ಇವರ ಈ ಜರ್ನಿ ಬಗ್ಗೆ ಮತ್ತಷ್ಟು ಹೆಚ್ಚು ತಿಳ್ಕೊಳ್ಳೋಣ. ಮೋಟೋ ವ್ಲಾಗಿಂಗ್ ಮೂಲಕ ನೆಟ್ಟಿಗರಿಗೆ ಪರಿಚಿತರಾದವರು ಉಜಿರೆಯ ಶ್ಯಾಮ್ ಪ್ರಸಾದ್ ಕಾಮತ್ ಮತ್ತು ಶೈನಿ ಕಾಮತ್ ದಂಪತಿ. ಇವರು ಸಾಮಾಜಿಕ ಜಾಲತಾಣದಲ್ಲಿ ರೈಡಿಂಗ್ ಜೋಡಿಗಳು ಎಂದೇ ಫೇಮಸ್. ರೈಡಿಂಗ್ ವಿಡಿಯೋಗಳನ್ನು ಮಾಡುತ್ತಿದ್ದ ಈ ಜೋಡಿಯ ಬದುಕಿನಲ್ಲಿ ಹೊಸ ತಿರುವು ನೀಡಿದ್ದು ಪಟ್ರಮೆ ಎಂಬಲ್ಲಿನ ಘಟನೆ. ಅಲ್ಲಿನ ಒಂದು ಬಡ ಕುಟುಂಬದ ದಯನೀಯ ಸ್ಥಿತಿಯನ್ನ ಕಂಡ ಈ ದಂಪತಿ ಕೇವಲ ಮರುಕ ಪಡದೆ ಅವರಿಗೆ ನೆರವಾಗಲು ನಿರ್ಧರಿಸಿದ್ರು. ಅಲ್ಲಿಂದ ಶುರುವಾದ ಇವರ ಈ ಸಾಮಾಜಿಕ ಕಳಕಳಿ ಇಂದು ನೂರಾರು ಕುಟುಂಬಗಳಿಗೆ ಸಹಾಯವಾಗಿದೆ. ನೆರವು ನೀಡುವುದಕ್ಕಷ್ಟೇ ಗಮನ ಕೊಟ್ಟಿರುವ ಇವರು ಇದಕ್ಕಾಗಿ ಯಾವುದೇ ಸಂಘ ಸಂಸ್ಥೆಯನ್ನ ಕಟ್ಟಿಕೊಂಡಿಲ್ಲ. ತಮಗೆ ಬಂದ ಮಾಹಿತಿಯನ್ನ ಆಧರಿಸಿ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಖಚಿತಪಡಿಸಿಕೊಂಡ ನಂತರವಷ್ಟೇ ತಮ್ಮ ರೀಲ್ಸ್ ಮೂಲಕ ನೆರವಿಗೆ ಮನವಿ ಮಾಡುತ್ತಾರೆ. ವಿಶೇಷವೆಂದ್ರೆ ದಾನಿಗಳು ನೀಡುವ ಹಣ ನೇರವಾಗಿ ಸಂಕಷ್ಟದಲ್ಲಿರುವವರ ಬ್ಯಾಂಕ್ ಖಾತೆಗೆ ಸೇರುವಂತೆ ಮಾಡುತ್ತಾರೆ. ನಮಗೆ ಆ್ಯಕ್ಚುಲಿ ನಾವು ಮೋಟರ್ ವ್ಲಾಗರ್, ಬೈಕ್ ರೈಡ್ ಮಾಡಿ ನಮ್ಮಷ್ಟಕ್ಕೆ ನಾವು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆವು. ಅದೇ ರೀತಿ ನಮಗೆ ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲವು ಕಡೆ ಹೋಗುವಾಗ ನಮ್ಮನ್ನು ಸ್ಟೇಜಿಗೆ ಕರೆದ್ರು. ಸ್ಟೇಜಿಗೆ ಕರೆದು ಶಾಲೆ ಹಾಕೋದಾಗಲಿ ಮೂಮೆಂಟ್ ಕೊಡೋದಾಗಲಿ ಮಾಡಲಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ನಮಗೆ ಆಯಿತು, ಜನಗಳು ಗುರುತಿಸ್ತಾರೆ, ವೇದಿಕೆಯಲ್ಲಿ ಕೂರಿಸ್ತಾರೆ. ವೇದಿಕೆಯಲ್ಲಿ ಕೂರಿಸಬೇಕಾದ್ರೆ ಏನಾದರೂ ಸಾಧನೆ ಮಾಡಿರಬೇಕು. ಹಾಗೆ ನನ್ನ ಮೈಂಡಿಗೆ ಬಂತು, ನಾವೇನಾದರೂ ಒಂದು ಸೋಷಿಯಲ್ ವರ್ಕ್ ಮಾಡಬೇಕು. ಯಾಕಂತ ಹೇಳಿದರೆ ಯಾರು ಕ್ವಶನ್ ಮಾಡಬಾರ್ದು ಫ್ಯೂಚರಲ್ಲಿ. ಈ ಅಕ್ಲೇನು ದಯಗೆ ಕುಲ್ಲದೇರು ಕೇಳಬಾರ್ದು. ಹಾಗಾಗಿ ಒಂದು ಸೋಷಿಯಲ್ ವರ್ಕ್ ಮಾಡುವ ಅಂಥೇಳಿ ಮನಸ್ಸಲ್ಲಿ ಆಯಿತು. ಇವಳಲ್ಲಿ ಹೇಳಲಿಲ್ಲ, ಮನಸ್ಸಲ್ಲಿ ಆಯಿತು ನಮಗೆ. ಅದೇ ರೀತಿ ನಾವು ಒಂದು ಕಡೆ ಹೀಗೆ ವೀಡಿಯೋ ಮಾಡಿ ಹೋಗುವಾಗ ಒಂದು ಮನೆ ನೋಡಿದೆವು ನಾವು. ಅದು ಮನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಈಗಿನ ಒಂದು ಜಮಾನದಲ್ಲಿ ಸಹ ಅಂಥ ಒಂದು ಪರಿಸ್ಥಿತಿಯಲ್ಲಿ ವಾಸ ಮಾಡಿ ಇರ್ತಾರ ಜನಗಳು ಅಂಥೇಳಿ ಭಯಂಕರ ಫೀಲ್ ಆಯಿತು ನಮಗೆ. ಹಾಗೆ ನಾವಿಬ್ಬರು ಹೋಗಿ ಅವರಿಗೆ ಮನೆಯವರಿಗೆ ಬೇಕಾದ ಡ್ರೆಸ್, ಹೊಸ ಡ್ರೆಸ್, ಒಂದು ಸ್ವೀಟ್ಸ್, 2-3 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಡ್ರೆಸ್, ಸ್ವೀಟ್ಸ್ ಎಲ್ಲ ಕೊಟ್ಟೆವು. ಕೇವಲ ಆರ್ಥಿಕ ಸಹಾಯವಷ್ಟೇ ಅಲ್ಲದೆ ಕಷ್ಟದಲ್ಲಿರುವವರ ನೋವಿಗೆ ಸ್ಪಂದಿಸಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಈ ದಂಪತಿ ಮಾಡ್ತಿದ್ದಾರೆ. ಇಂದು ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಗೆ ಸೀಮಿತ ಎಂಬ ಭಾವನೆ ಇರುವಾಗ ಅದರ ಮೂಲಕವೇ ಒಂದಷ್ಟು ಜನರಿಗೆ ಸಹಾಯ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದೆ ಈ ರೈಡಿಂಗ್ ಜೋಡಿ.
ಮೊದಲು ನಾರ್ಮಲ್ ವೀಲ್ ಚೇರ್ ಇತ್ತು ನನ್ನ ಹತ್ರ. ಮತ್ತೆ ರೈಡಿಂಗ್ ಜೋಡಿ ಅವರು ಇದು ಮಾಡಿ ನಂಗೊಂದು ಎಲೆಕ್ಟ್ರಿಕ್ ವೀಲ್ ಚೇರ್ ಒಂದು ವಿಡಿಯೋ ಮಾಡಿ ಎಲ್ಲ ದಾನಿಗಳಿಂದ ಇದು ಕೊಟ್ಟಿದ್ದಾರೆ ನನಗೆ. ಮೊದಲು ನಾರ್ಮಲ್ ವೀಲ್ ಚೇರಲ್ಲಿ ಅದೇ ತಂದೆ ಎಲ್ಲ ದುಡ್ಡಿಕೊಂಡು ಹೋಗ್ಬೇಕಿತ್ತು. ಈಗ ಪರವಾಗಿಲ್ಲ, ಮೊದಲಿಂದ ಚೆನ್ನಾಗಿ ಇದೆ. ಮೊದಲಲ್ಲಿ ಸಣ್ಣ ಒಂದು ಅಂಗಡಿ ಇರುವಾಗ ಸುಮಾರು ಒಂದು ಬರುವಾಗ ಎಳ್ನೀರು ಇರ್ತಿರ್ಲಿಲ್ಲ, ಟರ್ಪಳಕ್ಕೆ ಮುಚ್ಚಿ ಹೋಗ್ತಿದ್ದೆ. ಈಗ ಒಂದು ಸ್ವಚ್ಛತೆ ಅಂಗಡಿ ಆಗಿದೆ ನನಗೆ. ಈಗ ನಾನೇ ಬೇಗ ಹಾಕೊಂಡು ಮನೆಗೆ ಹೋಗ್ತೇನೆ ಈಗ. ಮತ್ತೆ ಅವರಿಗೆ ರೈಡಿಂಗ್ ಜೋಡಿ ಅವರಿಗೆ ತುಂಬಾ ಧನ್ಯವಾದಗಳು ಮಾಡಿಕೊಟ್ಟಿದ್ದಕ್ಕೆ. ಸಾಮಾಜಿಕ ಜಾಲತಾಣದ ಸಕಾರಾತ್ಮಕ ಬಳಕೆಯ ಮೂಲಕ ಈ ದಂಪತಿ ಮಾಡುತ್ತಿರುವ ಕಾರ್ಯ ಹಲವು ಕುಟುಂಬಗಳಲ್ಲಿ ಹೊಸ ಭರವಸೆ ಮೂಡಿಸಿರುವುದಂತೂ ಸುಳ್ಳಲ್ಲ. ಇತ್ತೀಚಿನ ದಿನಗಳಲ್ಲಿ ಲೈಕ್ಸ್ ಮತ್ತೆ ವ್ಯೂಸ್ಗೋಸ್ಕರ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಳ್ತಾ ಇರುವಂತಹ ಎಷ್ಟೋ ಇನ್ಫ್ಲುಯೆನ್ಸರ್ಸ್ಗಳ ಮಧ್ಯೆ ತಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಇತರರಿಗೆ ಸಹಾಯ ಮಾಡ್ತಿರುವಂತಹ ಈ ಜೋಡಿಗಳು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ. ಇನ್ನಷ್ಟು ಹೆಚ್ಚಿನ ಜನರಿಗೆ ಇವರು ಸಹಾಯ ಮಾಡುವಂತಾಗ್ಲಿ, ಇತರರಿಗೆ ಮಾದರಿಯಾಗ್ಲಿ ಅಂತ ಆಶಿಸ್ತಾ ಕ್ಯಾಮರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ಸುದೀಕ್ಷಾ ಜೈನ್, ಪತ್ರಿಕೋದ್ಯಮ ವಿಭಾಗ STMC ಉಜಿರೆ. ಬಿಸಿಲಿನ ತಾಪಕ್ಕೆ ತಂಪು ಪಾನೀಯ ಕುಡಿದ್ರೆ ದೇಹ ಮನಸ್ಸು ಎರಡಕ್ಕೂ ನೆಮ್ಮದಿ ಸಿಗುತ್ತೆ. ಆದ್ರೆ ಅದೇ ತಂಪು ಪಾನೀಯ ಸಿಗೋ ಅಂಗಡಿಯಲ್ಲಿ ಒಂದಿಷ್ಟು ಕವನ ಓದೋಕೆ ಸಿಕ್ಕರೆ ಹೇಗಿರುತ್ತೆ? ಮಜವಾಗಿರುತ್ತೆ ಅಲ್ವಾ? ಇಂಥ ಅನುಭವ ಸಿಗೋ ಉಜಿರೆಯ ಒಂದು ಕೂಲ್ ಡ್ರಿಂಕ್ ಶಾಪ್ನ ಚಿಟ್ ಚಾಟ್ ಇಲ್ಲಿದೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ವಿಶೇಷ ಸ್ಥಳದಲ್ಲಿದ್ದೇವೆ. ಇಲ್ಲಿ ಒಬ್ಬರು ವಿಶೇಷ ಸಾಧಕರು ನಮ್ಮ ಜೊತೆ ಇದ್ದಾರೆ. ಇವರು ಜ್ಯೂಸ್ ಶಾಪ್ನ ಮಾಲೀಕರು. ಕೇವಲ ಅಷ್ಟೇ ಅಲ್ಲ, ಇವರು ಒಬ್ಬರು ಲೇಖಕರು ಹಾಗೂ ಕವಿ ಕೂಡ ಹೌದು. ಇವರು ಶಿವಾನಂದ್. ಹಾಗಿದ್ರೆ ಬನ್ನಿ ಇವರ ಹತ್ರನೇ ಇವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ವ್ಯಾಪಾರ ಅಂತ ಬಂದರೆ ಬಿಸ್ನೆಸ್ ಅಕೌಂಟೆಂಟ್ಸ್ ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ನೀವು ಕತೆ ಕವನಗಳಲ್ಲಿ ಬರೆಯೋದ್ರ ಜೊತೆಗೆ ನಿಮ್ಮ ಸಾಹಿತ್ಯಾತ್ಮಕವನ್ನು ತೊಡಗಿಸಿಕೊಂಡಿದ್ದೀರಿ. ನಿಮಗೆ ಇದರಲ್ಲಿ ಹೇಗೆ ಆಸಕ್ತಿ ಬಂತು ಸರ್? ನಾನು ಸಣ್ಣದಿರುವಾಗಲೇ ಅಂದರೆ ಸ್ಕೂಲಿಗೆ ಹೋಗಲಿ, ನಾನು ಜಾಸ್ತಿ ಓದಲಿಲ್ಲ. ನಾನು 6ನೇ ಕ್ಲಾಸ್ ಮಾತ್ರ ಹೋಗಿದ್ದು. ಕನ್ಯಾಡಿ ಶ್ರೀ ರಾಮ ಕ್ಷೇತ್ರ ಆಗಿ ಇದೆ ನೋಡಿ, ಅಲ್ಲಿ ಒಂದು ಡ್ರಾಮಾ ಮಾಡಬೇಕು ಅಂತ ಆಯಿತು. ಆವಾಗ ಕ್ಷೇತ್ರ ಇರಲಿಲ್ಲ. ನಾವು ಫಸ್ಟ್ ಗಾಲಿಗೆ ದಿಕ್ಕಿನ ತೂಟಾರ ಅಂತೇಳಿ ನಾವು ಫಸ್ಟಿಗೆ ಮಾಡಿದ್ದೇವೆ. ಆಮೇಲೆ ಕಂಟಿನ್ಯೂ ಆಗ್ತಾ ಹೋಯಿತು. ಸಾಧಾರಣ ಒಂದು 100-135 ಡ್ರಾಮಾ ಆಡಿದ್ದೇನೆ. ಸುಳ್ಯ KVGಯಲ್ಲಿ ಧರ್ಮಸ್ಥಳ ಯುವಕ ಮಂಡಲದ ವತಿಯಿಂದ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ನನಗೆ. ಸರ್, ನೀವು ಈ ಅಂಗಡಿಯನ್ನು ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಿ? ಮತ್ತು ನೀವು ಈ ಕತೆ ಕವನಗಳನ್ನು ಬರೀಲಿಕ್ಕೆ ನಿಮಗೆ ಯಾರ್ದಾದ್ರು ಸ್ಫೂರ್ತಿ ಇದ್ದರೆ ಅವರು ಯಾರು ಸರ್? ಯಾಕೆಂದರೆ ನಮ್ಮ ಅಪ್ಪ ಕೂಡ ಕಲಾವಿದರೆ, ಯಕ್ಷಗಾನದಲ್ಲಿ ಕೂಡ ಅವರು ಇದ್ದರು. ಸರ್, ಏನಂದರೆ ನೀವು ಪುಸ್ತಕಗಳನ್ನು, ನಿಮ್ಮ ಕವನಗಳನ್ನು ಪುಸ್ತಕದಲ್ಲಿ ಪ್ರಕಟಿಸ್ತಿದ್ದೀರಿ, ನಿಮ್ಮದೇ ಆದ ಒಂದು ಪುಸ್ತಕ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೇನೆ. ನಿಮಗೆ ಯಾಕೆ ಈ ಪುಸ್ತಕ ಮಾಡಬೇಕು ಅಂತ ಅನ್ನಿಸಿತು? ನನಗೆ ಪುಸ್ತಕ ಅಂತ ಹೇಳಿದರೆ, ನಾನು ಹೀಗೇ ಒಂದು ಡ್ರಾಮಾ ಬರೀತಾ ಇದ್ದೆ. ಆವಾಗ ಹೋದ ಸಾರಿ ಡಿಗ್ರಿ 2 ಹುಡುಗಿಯರು ಇಲ್ಲಿ ಬರ್ತಿದ್ದರು, ಲೋಕಲ್ ಹುಡುಗಿಯರು. ಅವರು ಡ್ರಾಮಾ ಬರೆಯೋದನ್ನು ನೋಡಿ, ಅಂಕಲ್ ನೀವು ಡ್ರಾಮಾ ಯಾಕೆ ಬರೀತೀರಿ, ಈ ಒಂದು ಕವನ ಬರೀರಿ ಅಂತೇಳಿ. ಅದಕ್ಕೆ ಅದು ಕಷ್ಟ ಇದೆಮ್ಮ, ಇದರಷ್ಟು ಸುಲಭ ಇಲ್ಲ ಅಂತೇಳಿ. ಇಲ್ಲ ಅಂಕಲ್ ನೀವು ಬರೀತೀರಾ ಅಂತೇಳಿ ಅವತ್ತೇ ಸಾಯಂಕಾಲ ಅವರಿಗೋಸ್ಕರ ನಾನು ಬರೆದಿದ್ದೇನೆ. ಆಮೇಲೆಲ್ಲ ಲೆಕ್ಚರ್ಸ್ನವರೆಲ್ಲ ಬಂದವರು ಹೇಳಿದರು, ನಾವು ಇಷ್ಟು ಓದಿದ್ದು ಕೂಡ ಏನು ಪ್ರಯೋಜನ ಇಲ್ಲ, ನೀವು ಅಷ್ಟು ಓದಿ ಕೂಡ ಇಷ್ಟು ಬರ್ದಿರಲ್ಲ, ಬುಕ್ ಪ್ರಿಂಟ್ ಮಾಡಿ ಅಂತೇಳಿ. ನಾನು ಕಾದಂಬರಿ ಕೂಡ ಬರ್ತಿದ್ದೇನೆ, ಮತ್ತೊಂದು ಫಿಲ್ಮ್ ಸ್ಟೋರಿ ಕೂಡ ಬರ್ತಿದ್ದೇನೆ. ಅದರಲ್ಲಿ ನನಗೆ 10,000 ರೂಪಾಯಿ ಬಹುಮಾನ ಸಿಕ್ಕಿದೆ, ಸಾಧಾರಣ ಒಂದು 20 ವರ್ಷ ಹಿಂದೆ ಮಂಗಳೂರಲ್ಲಿ. ಹಾಗೆ ಅಂತ ಹೇಳುವಾಗ ಎಲ್ಲರೂ ಹೇಳಿದರು ಮಾಡಿ ಮಾಡಿ ಅಂತೇಳಿ. ಎಲ್ಲ ಒಂದು ಪೋಸ್ಟ್ ನಾನು ನಮ್ಮ ಅಂಗಡಿಯಲ್ಲಿ ಎಲ್ಲ ಅಂಟಿಸಿದ್ದೇನೆ. ಅದನ್ನೆಲ್ಲ ಓದಿ ಎಲ್ಲ ನೀವು ಮಾಡಲೇಬೇಕು ಬುಕ್ಕು ಅಂತೇಳಿ. ಹಾಗೆ ನಾನು ಬುಕ್ ಮಾಡಲಿಕ್ಕೆ ಒಂದು ಪ್ರೇರಣೆ ನನಗೆ. ನೀವು ಯಾವ ವಿಷಯದ ಕುರಿತು ಜಾಸ್ತಿ ಕವನಗಳನ್ನು ಬರೀತೀರಾ? ಜ್ಯೂಸ್ ಕುಡಿಯಲಿಕ್ಕೆ ಬರ್ತಾ ಇರ್ತಾರೆ, ಅವ್ರು ಹೇಳ್ತಾರೆ ಅಂಕಲ್ ನಮ್ಮೂರಿದೊಂದು ಬರೀರಿ, ನಮ್ಮೂರಿದೊಂದು ಬರೀರಿ ಅಂತ. ಹಾಗೆ ತುಂಬ ಬರೆದಿದ್ದೇನೆ. ನಮ್ಮ ಗಡಾಯಿಕಲ್ ಅಂತೇಳಿ ಅಲ್ಲಿದೊಂದು, ಕಲಸ, ಚಿಕ್ಕಮಗಳೂರು, ಮಡಿಕೇರಿ, ಇನ್ನು ಮೈಸೂರು, ಈಗ ಎಲ್ಲ ಚನ್ನಪಟ್ಟಣದೊಂದು ಹುಡುಗಿ ಬರೆದಿದ್ದೇನೆ. ಅಂದರೆ ಅವರೆಲ್ಲ ಹೇಳಿದ್ದಾರೆ ನಮ್ಮೂರಿದು ಬರೀರಿ ಅಂತೇಳಿ. ಹಾಗೆ ಒಂದೊಂದೇ ಬರೀತಾ ಹೋಗ್ತಾ ಇದ್ದೇನೆ. ಬ್ಯಾಂಗ್ಳೂರಿನವರು ಹೈಯೆಸ್ಟ್ ಪುಸ್ತಕ ಕೊಂಡೋಗಿದ್ದಾರೆ ಇಲ್ಲಿಂದ. ಮತ್ತು ನಿಮ್ಮ ಈ ಸಾಧನೆ ಬಗ್ಗೆ ಯಾರಾದರೂ ನಿಮ್ಮನ್ನು ನೋಡಿ ಗುರುತಿಸಿಕೊಂಡಿದ್ದಾರಾ ಅಥವಾ ಗೌರವ ಕೊಟ್ಟಿದ್ದಾರಾ? ಖಂಡಿತ. ಉಜಿರೆ SDM ಕಾಲೇಜಿನವರು ನನ್ನನ್ನು ಸನ್ಮಾನಿಸಿದ್ದಾರೆ. ಮತ್ತೊಂದು ಮೊನ್ನೆೊಂದು ಸ್ಮಾಲ್ ಮೂವಿ ಅಂದರೆ ಅದು ಮಾಡಿದ್ದಾರೆ, ಅದರಲ್ಲೂ ಗುರುತಿಸಿದ್ದಾರೆ ನನ್ನನ್ನು. ಯುವ ಬರಹಗಾರರಿಗೆ ಯಾವುದಾದ್ರು ಸಂದೇಶ ಏನಾದ್ರು ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್? ಖಂಡಿತ ಎಲ್ಲರೂ ಬಂದವ್ರಿಗೆ ಹೇಳ್ತೇನೆ, ನೀವು ಕೂಡ ಕಲೀರಿ. ಹೇಗೆ ಬರೆಯೋದು ಅಂತ ಬೇಕಾದ್ರೆ ನಾನು ಹೇಳ್ತೇನೆ. ನಾಟಕ ಬರೆಯೋದಾಗಲಿ ಅಥವಾ ಕಾದಂಬರಿ ಬರೆಯೋದಾಗಲಿ ಹೀಗೆ ಅಂತೇಳಿ ಹೇಳ್ತೇನೆ. ಇದಾಗಿತ್ತು ಶಿವಾನಂದ್ರವರ ವಿಶೇಷ. ಇವರು ಇನ್ನಷ್ಟು ಜನರಿಗೆ ಮಾದರಿ. ಕ್ಯಾಮರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ಶ್ರಾವ್ಯ ಭಟ್, ಪತ್ರಿಕೋದ್ಯಮ ವಿಭಾಗ STMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ.
It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ನಮ್ಮೂರ ವಾರ್ತೆಗೆ ಮತ್ತೆ ಸ್ವಾಗತ. ಕಲಿಯೋ ಮಕ್ಕಳಿಗೆ ಮೊಬೈಲ್ ಕೊಡಬೇಕೋ ಬೇಡವೋ ಅನ್ನೋ ಚರ್ಚೆ ಇವಾಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರದ ಮಟ್ಟದಲ್ಲೇ ಇಂಥದೊಂದು ಬದಲಾವಣೆ ಬಗ್ಗೆ ಮುನ್ಸೂಚನೆ ಸಿಕ್ಕಿದೆ. ಕೊರೋನಾ ನಂತರದಲ್ಲಿ ಶೈಕ್ಷಣಿಕ ಉದ್ದೇಶಕ್ಕೆ ಮಕ್ಕಳಿಗೆ ಮೊಬೈಲ್ ಅಗತ್ಯ ಅನ್ನೋ ಅಭಿಪ್ರಾಯವಿತ್ತು. ಆದರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಅಗತ್ಯವಿಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಹಿನ್ನೆಲೆ, ಮುನ್ನೆಲೆ ಮತ್ತು ಪರಿಣಾಮಗಳ ಕುರಿತಾದ ಸಮಗ್ರ ಸುದ್ದಿ ವಿಶ್ಲೇಷಣೆ ನೀಡಲಿಕ್ಕಿದ್ದಾರೆ ಅಕ್ಷತಾ ಆಚಾರ್. ಸುದ್ದಿ ವಿಶ್ಲೇಷಣಾ ಸಂಚಿಕೆಗೆ ಸ್ವಾಗತ.
ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿತ್ತು. ಆ ನಿರ್ಧಾರ ಯಾವುದು ಅಂತ ಹೇಳಿದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ಹಾಗೂ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸುವ ಕುರಿತು. ಈ ವಿಷಯದ ಕುರಿತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಿಳಿಸಿದ್ದು, ಈ ಒಂದು ಮಾದರಿಯು ಆಸ್ಟ್ರೇಲಿಯಾ ಮಾದರಿಯಲ್ಲಿದ್ದು ಇದು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಬೀರಬಹುದು, ಮಕ್ಕಳಿಗೆ ಅನುಕೂಲಗಳು ಯಾವ ರೀತಿಯಲ್ಲಿ ಆಗಬಹುದು, ಹಾಗೆ ಸರ್ಕಾರದ ಈ ದಿಢೀರ್ ನಿರ್ಧಾರಕ್ಕೆ ಕಾರಣವಾದರೂ ಏನು ಎನ್ನುವುದನ್ನು ಈ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ. ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಅವರು ಈ ಕುರಿತು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಸೂಕ್ತ ತಜ್ಞರ ಅಭಿಪ್ರಾಯಗಳನ್ನು ಪಡೆದು ಅವರ ಸಲಹೆಗಳಿಗೆ ಅನುಗುಣವಾಗಿ ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ ತದನಂತರ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈ ಒಂದು ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತಂದರೆ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳಾಗಿರಬಹುದು ಅಥವಾ ಮೊಬೈಲ್ ಬಳಕೆ ಇತ್ತೀಚಿನ ದಿನಗಳಲ್ಲಿ ಅತಿ ಅವಶ್ಯಕವಾಗಿದೆ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಬಂಧಿಸುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂತಹ ಯೋಜನೆಗಳು ಈಗಾಗಲೇ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ಅನುಷ್ಠಾನಕ್ಕೆ ಬಂದಿದೆ. ಆ ರಾಷ್ಟ್ರಗಳು ಯಾವುದು ಅಂತ ನೋಡ್ತಾ ಹೋದರೆ ಫ್ರಾನ್ಸ್, ಇಟಲಿ, ಜರ್ಮನ್ ಮುಂತಾದ ರಾಷ್ಟ್ರಗಳು. ಇಂತಹ ರಾಷ್ಟ್ರಗಳಲ್ಲಿಯೇ ಈ ರೀತಿಯಾದಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಅದನ್ನು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಇದು ಯಾಕೆ ಸಾಧ್ಯ ಇಲ್ಲ ಎನ್ನುವ ಪ್ರಶ್ನೆಗಳು ಮೂಡೋಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆಲೆ ಈ ನಿರ್ಧಾರವು ಅನುಷ್ಠಾನಕ್ಕೆ ಬಂತಂತಾದರೆ ಮಕ್ಕಳಿಗೆ, ಅಂದರೆ ಇಂದು ಮಕ್ಕಳಿಗೆ ಮೊಬೈಲ್ ಬಳಕೆ, ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು, ಮಾಹಿತಿ ಸಂಗ್ರಹ ಆಗಿರ್ಬೋದು ಮುಂತಾದ ವಿಚಾರಗಳನ್ನು ಮೊಬೈಲ್ನಲ್ಲೇ ನೋಡಿಕೊಂಡು ಮಾಡ್ತಾ ಇದ್ದಾರೆ. ಇದು ಸಡನ್ನಾಗಿ ಈ ಒಂದು ರೀತಿಯಾದಂತಹ ಬದಲಾವಣೆ ಆದರೆ, ಅಂದರೆ ಮಕ್ಕಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ತದೆ ಅಂತ ಹೇಳಿದರೆ ಇನ್ನೇನು ಮಾಡಬೇಕು ಎನ್ನುವಂಥ ಪ್ರಶ್ನೆ ಅವರಲ್ಲಿ ಕಾಡ್ತದೆ. ಈ ನಿರ್ಧಾರ ಸರಿಯೋ ತಪ್ಪೋ ಎನ್ನುವಂತಹ ನಿರ್ಧಾರವು ಸರ್ಕಾರಕ್ಕೂ ಗೊಂದಲಮಯವಾಗಿದೆ, ಮಕ್ಕಳಿಗೂ ಗೊಂದಲಮಯವಾಗಿದೆ. ಮಕ್ಕಳಿಗೆ ಪೋಷಕರೇ ಮಾದರಿಯಾಗಿರಬೇಕು. ಹೇಗೆ ಅಂತ ಹೇಳಿದರೆ, ತಾವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಮಕ್ಕಳೆದುರು ಸ್ವಲ್ಪ ಸಮಯ ಅವ್ರ ಜೊತೆಗೆ ಕಳೆದು ಅಥವಾ ಅವ್ರ ಜೊತೆಗೆ ಪುಸ್ತಕಗಳನ್ನು ಕೊಡೋದಾಗಿರ್ಬೋದು, ಕತೆಗಳನ್ನು ಹೇಳೋದಾಗಿರ್ಬೋದು, ಮುಂತಾದ ವಿಚಾರಗಳಿಗೆ ಅವ್ರ ಜೊತೆಗೆ ನಿಲ್ಲೋದಾಗಿರ್ಬೋದು. ಈ ರೀತಿಯಾದ ವಿಚಾರಗಳಿಂದ ತಾವೇ ಸ್ವತಃ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಸರ್ಕಾರದ ಈ ಯೋಜನೆಯು ಸರಿಯಾಗೇ ಇದೆ. ಯಾಕೆ ಅಂತ ಹೇಳಿದರೆ, ಮೌಲ್ಯಯುತವಾದಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸುವಂಥ ಉದ್ದೇಶವನ್ನು ಹೊಂದಿರುವ ಈ ಸರ್ಕಾರದ ಯೋಜನೆಗೆ ಕೇವಲ ಸರ್ಕಾರ ಮಾತ್ರವಲ್ಲದೆ ಪೋಷಕರು ಹಾಗೂ ಮಕ್ಕಳ ಸಹಕಾರವೂ ಕೂಡ ಮುಖ್ಯವಾಗ್ತದೆ. ಧನ್ಯವಾದಗಳು. ದೀರ್ಘ ವಿರಾಮದ ಬಳಿಕ ಭಾರತದಲ್ಲಿ ಜಲಾಧಾರಿತ ವಿಮಾನಯಾನಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆ. ಇದರಿಂದ ಏರ್‌ಸ್ಟ್ರಿಪ್ ನಿರ್ಮಾಣ ಮಾಡೋಕೆ ಸಾಧ್ಯ ಇಲ್ಲದೆ ಇರುವಂತಹ ದ್ವೀಪ ಪ್ರದೇಶಗಳಲ್ಲಿ ಹೊಸ ಭರವಸೆ ಮೂಡಿದೆ. ಸಂಪರ್ಕ ಮತ್ತೆ ಪ್ರವಾಸೋದ್ಯಮಕ್ಕೆ ಪುನಶ್ಚೇತನ ನೀಡುವಂತಹ ಈ ಯೋಜನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಿಮಗಾಗಿ. ಭಾರತದಲ್ಲಿ ಮತ್ತೆ ಸೀಪ್ಲೇನ್ ಸದ್ದು ಕೇಳಿಸ್ತಾ ಇದೆ. 2010ರಿಂದ ನಿರಂತರ ಪ್ರಯತ್ನಗಳು ನಡೆದಿದ್ದರೂ ಮಧ್ಯದಲ್ಲಿ ಸ್ಥಗಿತಗೊಂಡಿದ್ದ ಸೀಪ್ಲೇನ್ ಯೋಜನೆಗೆ ಇದೀಗ ಮತ್ತೆ ಜೀವ ಬಂದಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಇತ್ತೀಚಿನ ಬಜೆಟ್ನಲ್ಲಿ ಸೀಪ್ಲೇನ್ ವಲಯಕ್ಕೆ ಬೆಂಬಲ ನೀಡಲು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯೋಜನೆ ಘೋಷಿಸಿದ ನಂತರ ಈ ಕ್ಷೇತ್ರದಲ್ಲಿ ಹೊಸ ಭರವಸೆ ಮೂಡಿದೆ. ಸ್ಕೈ ಆಫ್ ಏವಿಯೇಷನ್ ಸಂಸ್ಥೆ ಸೀಪ್ಲೇನ್ ಸೇವೆಗೆ ಸಜ್ಜಾಗಿದೆ. ಕೊಚ್ಚಿಯಿಂದ ಲಕ್ಷದ್ವೀಪದ ಅಗಟ್ಟಿ, ಕವರಟ್ಟಿ, ಕಲ್ಪೇನಿ, ಕಿಲ್ಟನ್ ಮತ್ತು ಕದ್ಮ ದ್ವೀಪಗಳಿಗೆ 19 ಆಸನಗಳ ಟ್ವಿನ್ ಆಟರ್ ವಿಮಾನ ಹಾರಾಟ ನಡೆಸಲಿದೆ. ಸಮುದ್ರದ ಮೇಲ್ಮೈಯಲ್ಲೇ ಲ್ಯಾಂಡ್ ಆಗುವ ಹಾಗೂ ಟೇಕ್ ಆಫ್ ಮಾಡುವ ಸಾಮರ್ಥ್ಯ ಹೊಂದಿರುವ ಈ ವಿಮಾನಗಳು ದ್ವೀಪ ಪ್ರದೇಶಗಳಿಗೆ ವೇಗದ ಸಂಪರ್ಕ ಒದಗಿಸಲಿವೆ. ರನ್ವೇ ನಿರ್ಮಾಣಕ್ಕೆ ಹೆಚ್ಚಿನ ವೆಚ್ಚವಾಗುವ ಹಾಗೂ ಭೌಗೋಳಿಕ ಅಡೆತಡೆಗಳಿರುವ ಪ್ರದೇಶಗಳಲ್ಲಿ ಸೀಪ್ಲೇನ್ಗಳು ಪರಿಣಾಮಕಾರಿ ಪರ್ಯಾಯವಾಗಿದೆ. ಬೋಟ್ ಮೂಲಕವಾದರೆ 4 ಗಂಟೆ ತಗುಲುವ ಪ್ರಯಾಣ ಸಮಯವನ್ನು ಈ ಸೀಪ್ಲೇನ್ಗಳು ಕೇವಲ 30 ನಿಮಿಷಗಳಲ್ಲಿ ಪೂರ್ಣಗೊಳಿಸುತ್ತದೆ. ಇದರಿಂದ ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ದೊಡ್ಡ ಅನುಕೂಲವಾಗಲಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಕೇಂದ್ರದ ಉಡಾನ್ ಯೋಜನೆಯಡಿ ಕರ್ನಾಟಕದ ಸಮುದ್ರ ತೀರ ಹಾಗೂ ಜಲಾಶಯ ಪ್ರದೇಶಗಳನ್ನು ಸೀಪ್ಲೇನ್ ಮಾರ್ಗಗಳಿಗಾಗಿ ಗುರುತಿಸಲಾಗಿದೆ. ಮಂಗಳೂರು ಹಾಗೂ ಕಬಿನಿ ಜಲಾಶಯಗಳಿಗೆ ಸೀಪ್ಲೇನ್ ಹಾರಾಟ ನಡೆಸಲು ಖಾಸಗಿ ಸಂಸ್ಥೆಗಳಿಗೆ ಅನುಮತಿ ಪತ್ರಗಳನ್ನು ನೀಡಲಾಗಿದೆ. ಕೊಚ್ಚಿ ಲಕ್ಷದ್ವೀಪ ಸೇವೆ ಯಶಸ್ವಿಯಾದರೆ ಅದು ಕರ್ನಾಟಕದ ಮಾರ್ಗಗಳಿಗೂ ಹೊಸ ಪ್ರೇರಣೆ ನೀಡಲಿದೆ.
ಸೀಪ್ಲೇನ್ ಮೂಲಕ ಸಮುದ್ರ ಮತ್ತು ಜಲಮಾರ್ಗ ಆಧಾರಿತ ವಿಮಾನಯಾನ ವಲಯದಲ್ಲಿ ಭಾರತ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ದ್ವೀಪ ಪ್ರದೇಶಗಳ ಅಭಿವೃದ್ಧಿ, ಪ್ರವಾಸೋದ್ಯಮ ವೃದ್ಧಿ ಮತ್ತು ವೇಗದ ಸಂಪರ್ಕ ವ್ಯವಸ್ಥೆಗೆ ಇದು ಮಹತ್ವದ ಮೈಲುಗಲ್ಲಾಗಲಿದೆ. ದೇಶದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಅಕ್ಷತಾ ಆಚಾರ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDM ಕಾಲೇಜು, ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College, Ujire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday.
ನಂತರ ನಮ್ಮೂರ ವಾರ್ತೆಗೆ ಮತ್ತೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಮಂಗಳೂರಿನ ನಿಟ್ಟ ವಿಶ್ವವಿದ್ಯಾಲಯದಲ್ಲಿ ಬಿಕಾನ್ಸ್ 2026 ಮಾಧ್ಯಮ ಉತ್ಸವ ನಡೆಯಿತು. ಫೆಬ್ರವರಿ 20-21ರಂದು ನಡೆದ ಈ ಉತ್ಸವದಲ್ಲಿ ಉಜಿರೆ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಮಗ್ರ ಚಾಂಪಿಯನ್ಶಿಪ್ ಗಳಿಸಿದರು. ದೇಶದ 30ಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳಿದ್ದ ಈ ಮಾಧ್ಯಮೋತ್ಸವದಲ್ಲಿ ಫೋಟೋಗ್ರಫಿ, ರೀಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಎಸ್ಟಿಎಂ ಉತ್ತಮವಾಗಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದೆ. ಉಜಿರೆ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಯೋಗದ ಮಹತ್ವದ ಬಗ್ಗೆ ಪ್ರಾಯೋಗಿಕವಾಗಿ ಕಲಿತಾ ಇದ್ದಾರೆ. ಇಲ್ಲಿನ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದ ಮನಃಶಾಸ್ತ್ರ ವಿಭಾಗ ವಿದ್ಯಾರ್ಥಿಗಳು ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಮೌಲ್ಯಾಧಾರಿತ ಶಿಕ್ಷಣ ಯೋಜನೆಯಡಿಯಲ್ಲಿ ಕಾಲೇಜಿನ ಮನಃಶಾಸ್ತ್ರ ವಿಭಾಗ ಇಂಥದ್ದೊಂದು ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸು ಕಂಡಿದೆ. ಉಜಿರೆ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದ ಎಂಎಸ್ಡಬ್ಲ್ಯೂ ವಿಭಾಗ ಸಂಭ್ರಮ ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ಸ್ಪರ್ಧೆಗಳನ್ನು ಆಯೋಜಿಸಿತು. ಉಜಿರೆ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಕಾಶ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಫೆಬ್ರವರಿ 25 ಮತ್ತು 26ರಂದು ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜುಗಳ 100 ವಿದ್ಯಾರ್ಥಿಗಳು ಭಾಗವಹಿಸಿದರು. ಉಜಿರೆ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದಲ್ಲಿ ಮಾಧ್ಯಮ ಕಾನೂನು ಮತ್ತು ನೀತಿ ಸಂಹಿತೆ ಕುರಿತ ವಿಶೇಷ ಉಪನ್ಯಾಸ ನಡೆಯಿತು. ಹಿರಿಯ ಪತ್ರಕರ್ತ ಹಾಗೂ ನ್ಯಾಯವಾದಿ ವೀರೇಂದ್ರ ಪಿಎಂ ಸಂಪನ್ಮೂಲ ವ್ಯಕ್ತಿಯಾಗಿದ್ದರು. ಈ ವೇಳೆ ಕಾನೂನು ವರದಿಗಾರಿಕೆಯ ಸೂಕ್ಷ್ಮತೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಉಪನ್ಯಾಸ ಏರ್ಪಡಿಸಿತು. ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಉಜಿರೆ ಎಸ್ಟಿಎಂ ಕಾಲೇಜಿನಲ್ಲಿ ಫೆಬ್ರವರಿ 27ರಂದು ಲಿಂಕ್ಡ್ಇನ್ ಬಳಸಿ ವೃತ್ತಿ ಜೀವನ ರೂಪಿಸಿಕೊಳ್ಳುವುದರ ಕುರಿತಾದ ಕಾರ್ಯಾಗಾರ ನಡೆಯಿತು. ಎಡಲ್ಮೆನ್ ಇಂಡಿಯಾದ ಲೀಡರ್ಶಿಪ್ ಸ್ಪೆಷಲಿಸ್ಟ್ ಮಾಲಾ ಪ್ರಕಾಶ್ ಸಂಪನ್ಮೂಲ ವ್ಯಕ್ತಿಯಾಗಿದ್ದರು. ಉಜಿರೆ ಎಸ್ಟಿಎಂ ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.